ನಮಸ್ಕಾರ ಗುರುವೇ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಮಾಯಾ ಅಂಥೇಳಿ ವಿ ಅಂತ ಇವರ ಒಂದು ಇನ್ಷಿಯಲು, ವಿಜಯಪುರದವರಾಗಿರ್ತಾರೆ, ಅಲ್ಲೇ ವಾಸ ಮಾಡ್ತಿರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ಅನುಭವ ಬಂದ್ಬಿಟ್ಟು ಕಮ್ಮಿ ಇದೆ, ಜಸ್ಟ್ ಒಂದು ದಿನದ್ದು ಅಷ್ಟೇ ಕಣ್ರಿ ಅಂತ ಹೇಳಿದ್ದಾರೆ. ಅಂದರೆ ಅನುಭವದ ಒಂದು ಕೊರತೆ ಇದೆ ಅಂತ ಹೇಳ್ಬೋದು, ನೇರವಾಗಿ ಹೇಳಬೇಕು ಅಂತಂದರೆ. ಕಾರಣ ಬಂದ್ಬಿಟ್ಟು ಆಗ ಆಸಕ್ತಿ ಸ್ವಲ್ಪ ಕಮ್ಮಿ ಇತ್ತು, ಅಷ್ಟೊಂದು ಕಲ್ಪನೆ ಸಹ ಇರಲಿಲ್ಲ. ಆದರೆ ಇವಾಗ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ಆ ರೀತಿ ಆಗ್ತದೆ, ಏನು ಮಾಡಲಿಕ್ಕಾಗಲ್ಲ. ಈಗ ಒಟ್ಟಿನಲ್ಲಿ ಇವ್ರಿಗೆ ಚೂಲು ಸ್ವಲ್ಪ ಜಾಸ್ತಿನೇ ಇದೆ. ಓಕೆ, ನಾನು ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲದಕ್ಕೂ ಸಮಯ ಬೇಕು ಅಂತ ಹೇಳಿದ್ದಾರೆ. ಏನಪ್ಪ ಸಮಯ ಬೇಕು ಅಂತ ಇಲ್ಲಿ ತಿಳ್ಕೊಬೇಕು ಅಂತಂದರೆ, ಕೆಲವರಿಗೆ ಅಷ್ಟೊಂದು ಜ್ಞಾನ ಇರೋದಿಲ್ಲ, ಚೂಲು ತೀರಿಸಿಕೊಂಡು ಸುಮ್ಮನೆ ಎದ್ದು ಕೊಡವಿಕೊಂಡು ಹೋಗಿ ಬಿಡ್ತಾರೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ಜಾಬ್ ವರ್ಕ್ ಅಂತ ತುಂಬ ಪ್ರೆಷರ್ ಇರುತ್ತದೆ ಅಲ್ವಾ, ಅವರಿಗೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳಿದ್ದಾರೆ. ಅಂದರೆ ಯಜಮಾನರಿಗೆ ಟೈಮ್ ಸಿಗಲ್ವಂತೆ. ಇದೇ ಥರ ಆಗಿ ಇವರಿಗೆ ಆಸೆ ಕಮ್ಮಿ ಆಗಿತ್ತು, ಆದರೆ ಈಗ ಪರವಾಗಿಲ್ಲ, ಸ್ವಲ್ಪ ಆಸೆ ಇದೆಯಂತೆ. ಯಜಮಾನರದ್ದು ಅದೇ ಸಮಸ್ಯೆ ಆಗಿದೆ, ಅದಕ್ಕೆ ಆಸೆ ಗೆದ್ದಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಅವರಿಗೆ ಟೈಮಿನ ಒಂದು ಕೊರತೆ ಇದೆ, ಇವರಿಗೆ ಒಂದು ಚೂಲಿನ ಅನುಭವದ ಒಂದು ಕೊರತೆ ಉಂಟಾಗಿದೆ. ಇನ್ನು ಹೇಗೆ ಶುರು ಮಾಡಬೇಕಪ್ಪ ಅಂತಂದರೆ, ಇದನ್ನು ಏನು ಗೊತ್ತಿಲ್ಲ ಅಂತಂದರೆ ಹೇಳಿಕೊಡ್ಬೇಕು. ಓಕೆನಾ, ಅಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ಹೇಳ್ಕೊಡ್ಬೋದು, ನಿಮಗೆ ಯಾವ್ದು ರೀತಿ ಇಷ್ಟ ಬರುತ್ತೋ ಆ ರೀತಿ. ಅದು ಬಿಟ್ಬಿಟ್ಟು ಕಮಂಗಿ ಅಥವಾ ಮಂಗನ ಆಟ ಆಡಬಾರ್ದು, ಇದು ಇಷ್ಟ ಆಗಲ್ಲ ಅಂತಕ್ಕಂಥದ್ದು. ಇದು ಎರಡನೇ ಹೇಳಿಕೆ. ಎಲ್ಲರೂ ಬುದ್ಧಿವಂತರೇ ಇರೋದಿಲ್ಲ ಅದಕ್ಕೆ ಅಂತ ಇಲ್ಲಿ ಮೂರನೇ ಹೇಳಿಕೆಯಲ್ಲಿ ಇರತಕ್ಕಂಥದ್ದು. ಸರಿಯಾಗಿ ಅನುಭವ ಆದರೆ ಹೇಳಿಕೊಡುವ ಅವಶ್ಯಕತೆ ಇರೋದಿಲ್ಲ, ಝೀರೋಯಿಂದ ಶುರು ಮಾಡಬೇಕು, ಆಯಿತಾ ಅಂತ ಇಲ್ಲಿ ಇದಿಷ್ಟನ್ನು ಹೇಗೆ ಶುರು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರಿಗಿರೋಂಥ ಒಂದು ನಾಲೆಡ್ಜನ್ನು ಶೇರ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಟೋಟಲ್ ಏರಿಯಾ ಬಂದ್ಬಿಟ್ಟು 9 ಎಕರೆ ಸ್ನೇಹಿತರದ್ದು ಲ್ಯಾಂಡು ಸೇಲ್ಗಿದೆ ನೋಡ್ಬೋದು. ಯಾಕೆ ಅಂತಂದರೆ ಈ ಲ್ಯಾಂಡ್ನ ನೋಡ್ಕೊಳಕ್ಕೆ ಆಗ್ತಾಯಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಇವ್ರಿಗೆ. ಯೂಸೇಬಲ್ ಲ್ಯಾಂಡು 7 ಎಕರೆ, ಇನ್ನು ಎಕ್ಸ್ಟ್ರಾ ಲ್ಯಾಂಡು 2 ಎಕರ್ಸ್. ಓಕೆನಾ, ನೀವು ಆಮೇಲೆ ಇನ್ನು ಎಕ್ಸ್ಟ್ರಾ ಲ್ಯಾಂಡಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ ಸ್ಮಾಲ್ ಹಿಲ್ಸು ಮತ್ತು ಸ್ಟೋನ್ಸ್ ಇದೆ. ಐಡಿಯಲ್ ಫಾರ್ ಫೆನ್ಸಿಂಗ್, ಟ್ರೀ ಪ್ಲ್ಯಾಂಟೇಷನ್ ಅವರು ಫ್ಯೂಚರ್ ಯೂಸು ಮಾಡ್ಕೋಬೋದು 2 ಎಕರೆಯಲ್ಲಿ. ಇನ್ನು 7 ಎಕರೆ ಫ್ಲ್ಯಾಟ್ ಆಗಿದೆ ಸ್ನೇಹಿತರೆ. ಇನ್ನು ಹೈಲೈಟ್ಸ್ ಏನಪ್ಪ ಅಂತಂದರೆ ರೋಡ್ ಆಕ್ಸೆಸ್ ಇದೆ, ಮತ್ತು ಗುಡ್ ಗ್ರೌಂಡ್ ಲೆವೆಲ್ಲು, ವಾಟರ್ ಲೆವೆಲ್ಲು ತುಂಬ ಚೆನ್ನಾಗಿದೆ. ಪೀಸ್ಫುಲ್ ಏರಿಯಾ, ಕ್ಲಿಯರ್ ಟೈಟಲ್, ಲೀಗಲ್ ಡಾಕ್ಯುಮೆಂಟ್ಸ್ ಇದೆ, ಅವೈಲೇಬಲ್ ಇರುತ್ತೆ. ಓಕೆ, ಇನ್ನು ಸಿಂಗಲ್ ಓನರು ಸ್ನೇಹಿತರೆ ಇರುತ್ತೆ, ಆಯಿತಾ. ಹಂಗಾಗಿ ಕೃಷಿ ಬಗ್ಗೆ ಇವರು ಭಾಳ ಆಸಕ್ತಿಯನ್ನು ಇಟ್ಕೊಂಡಿದ್ರು, ಆದರೆ ಸಮಯದ ಅಭಾವದಿಂದ ಇವರು ಈ ಒಂದು ಲ್ಯಾಂಡ್ನ ಮಾರಬೇಕು ಅಂತಿದ್ದಾರೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆನಾ ಸ್ನೇಹಿತರೆ, ಬಾಯ್.